ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನೀವು ಒಂದ್ಸಲ ನೋಡಿ. ಹೌದು ಮಾಯಮ್ಮ, ಯು ಡಿಡ್ ಎ ವಂಡರ್. ನಾನು ಹೇಳಿಲ್ವಾ ಮಾಯಮ್ಮನ್ಗ ಶಕ್ತಿ ಇದೆ ಅಂತ? ತುಂಬಾ ತುಂಬಾ ಥ್ಯಾಂಕ್ಸ್ ಮಾಯಮ್ಮ. ಅಮ್ಮ, ಅಜ್ಜಿ, ಅಮ್ಮ, ಅಜ್ಜಿ, 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 ಅಜ್ಜಿ ಕಣ್ಬಿಡಿ, ಅಜ್ಜಿ ಕಣ್ಬಿಡಿ, ಅಜ್ಜಿ ನಾನ್ ಸೇವಂತಿ, ಕಣ್ಬಿಡಿ ಅಜ್ಜಿ. ಅರ್ಜುನ್ ಸರ್, ಅರ್ಜುನ್ ಸರ್, ಅಜ್ಜಿ ಕಣ್ಬಿಟ್ಬಿಟ್ರು. ಅಜ್ಜಿ, ಅಜ್ಜಿ ನಿಮ್ಗೇನು ಆಗಿಲ್ಲ ತಾನೆ? ಅಜ್ಜಿ ನಿಮ್ಗೇನು ಆಗಿಲ್ಲ ತಾನೆ? ಅಪ್ಪ ತಂದೆ ನಿಮ್ಗೇನು ಆಗಿಲ್ಲ ತಾನೆ? ಅತ್ತೆ, ಇದ್ ಹೀಗೆ ಮುಂದುವರೆದ್ರೆ ನಾವ್ ಅಜ್ಜಿನ ಕಳ್ಕೋತೀವಿ. ಬಿಡ್ತು ಅನು ಮೀರಾ, ಹಾಗೆಲ್ಲ ಹೇಳ್ಬಾರ್ದು. ನಡೀತಿರೋದೆಲ್ಲ ನೀವೇ ನೋಡ್ತಿದ್ದೀರಲ್ಲ ಅತ್ತೆ. ನನ್ ಮಾತನ್ನ ಯಾರು ನಂಬ್ತಾನೆ ಇಲ್ಲ. ನನ್ ಅನುಭವಕ್ ಬಂದಿರೋದನ್ನ ನಾನು ಹೇಳಿದ್ರೆ ಒಳ್ಳೆ ಕ್ರಿಮಿನಲ್ನ ನೋಡೋ ಹಾಗೆ ನೋಡ್ತಾರೆ. ದೊಡ್ಡದಾಗಿ ಡಾಕ್ಟರ್ನ ಕರ್ಸಿದ್ರಲ್ಲ, ಏನಾಯ್ತು? ಗುಣಪಡಿಸಕ್ಕಾಯ್ತಾ? ಅಜ್ಜಿಗ್ ಪ್ರಜ್ಞೆ ಬಂತ? ಇಲ್ಲ ಅತ್ತೆ, ಇಲ್ಲಿ ನಡೀತಿರೋದೇ ಬೇರೆ. ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದು ಮೀರಾ, ನನ್ಗೂ ಯಾಕೋ ಇದು ಮಾಟದ ಪ್ರಭಾವನೆ ಅಂತ ಅನ್ನಿಸ್ತಿದೆ. ಅಯ್ಯೋ, ಮಾಟ ಅಲ್ಲ ಅತ್ತೆ, ನನ್ನ ನಂಬಿ. ಪ್ರಿಯಾ ದೆವ್ವ ಆಗಿರೋದ್ ನಿಜ. ಆ ದೆವ್ವ ನಾನ್ ನೋಡಿದ್ ನಿಜ. ಅವಳು ನನಗ್ ಧಮ್ಕೆ ಹಾಕಿದ್ ನಿಜ. ನಿನ್ನೆ ರಾತ್ರಿ ಕೂದ್ಲೆಳೆ ಅಂತರದಲ್ಲಿ ನಾನ್ ಬಚಾವಾಗಿ ಜೀವ ಉಳಿಸ್ಕೊಂಡ್ ಬಂದಿದ್ದು ನಿಜ. ಇಲ್ಲ ಅಂತಿದ್ರೆ ನಾನ್ ಯಾಕತ್ತೆ ದೇವ್ರ ಮನೇಲಿ ಮಲಗ್ತಿದ್ದೆ? ಛೇ, ಯಾವ್ದನ್ ನಂಬೇಕೋ ಯಾವ್ದನ್ ಬಿಡ್ಬೇಕೋ ಒಂದು ಗೊತ್ತಾಗ್ತಾನೆ ಇಲ್ಲ. ತುಂಬಾ ಟೆನ್ಷನ್ ಆಗ್ತಿದೆ ಮೀರಾ. ಅತ್ತೆ, ನಿಮಗ್ ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಗೆ ಯಾರಾದ್ರೂ ಮಂತ್ರವಾದಿಗಳು ಗೊತ್ತಿದ್ರೆ ಅವ್ರನ್ನ ಕರ್ಸಿ ಕೇಳಿ. ದೆವ್ವ ಇದ್ರೆ ಅವರೇ ಅದಕ್ ಪರಿಹಾರನ ಕೊಡ್ತಾರೆ. ಏಯ್, ನನ್ಗ್ಯಾರೇ ಗೊತ್ತಿದ್ದಾರೆ? ಅತ್ತೆ, ನನಗ್ ಗೊತ್ತಿರೋ ಒಬ್ರು ಗುರುಜಿ ಇದಾರೆ. ಅದೇ ಕೃಷ್ಣನ್ ವಿಚಾರಕ್ಕೆ ಸೇವಂತಿ ಅಕ್ಕನ್ ಕರ್ಕೊಂಡ್ ಹೋಗಿದ್ನಲ್ಲ, ಅವ್ರನ್ನ ಒಂದ್ ಮಾತ್ ಕೇಳ್ಬೋದಾ ಅಂತ. ಮೀರಾ, ಅವರು ಈ ದೆವ್ವ ಭೂತನೆಲ್ಲ ಓಡಿಸ್ತಾರಾ? ಗೊತ್ತಿಲ್ಲ ಅತ್ತೆ, ಅದ್ರ ಬಗ್ಗೆ ವಿಚಾರಿಸ್ಬೇಕು. ಆದ್ರೆ ಕೃಷ್ಣನ್ ವಿಚಾರದಲ್ಲಿ ಮಾಟದ ಪ್ರಯೋಗ ಆಗಿರ್ಬೋದು ಅಂತಾನು ಹೇಳಿದ್ರು. ಆಮೇಲೆ ಅದಕ್ಕೆ ಅವರೇ ಪರಿಹಾರನೂ ಹೇಳಿದ್ರು. ಮನೆಗೆ ಅಷ್ಟದಿಗ್ಬಂಧನ ಮಾಡಿಸಿ ಆಗ ಯಾವ ದುಷ್ಟ ಶಕ್ತಿಗಳಿದ್ರೂ ಹೊರಟೋಗುತ್ತೆ, ಮತ್ತೆ ಅವುಗಳ ಕಾಟ ಇರಲ್ಲ ಅಂತ ಹೇಳಿದ್ರು. ಹೌದಾ? ಆಯ್ತು ಮೀರಾ, ಒಂದ್ಸಲ ನೀನ್ ಅವ್ರ ಹತ್ರ ಮಾತಾಡು.
ಅವ್ರು ಫ್ರೀ ಇದ್ರೆ ಅವ್ರನ್ನೇ ಇಲ್ಲಿಗೆ ಬರೋದಕ್ಕೆ ಹೇಳ್ಬಿಡು. ಇಲ್ಲ ಅಂದ್ರೆ ನಾನು ವೇದನಾಯ್ಕೆ ಅಮ್ಮನ ಹತ್ರ ಮಾತಾಡ್ತೀನಿ.